ಹಿಂಗೂ ಹೊಟ್ಟೆ ಉಡ್ಸಿರಿ ಯಾರಣ್ಣ ಬದುಕ್ತಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತಾನೆ. ಮೇಲ್ಕೋಟೆ ಜಾತ್ರೆ ನಮಗೆಲ್ಲ ಗೊತ್ತಾಗೋಯ್ತು. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಲ್ಲ ಚೆನ್ನಾಗಿ ಹೊಸ ವಿಡಿಯೋಕ್ಕೆ ಸುಸ್ವಾಗತ, ಹೊಸ ಮಿಲಿಲಾಗೆ ಸುಸ್ವಾಗತ. ಎಲ್ಲಪ್ಪ ಹೋಗ್ತಾಯಿದ್ದೀನಿ, ನಮ್ಮ ಅಮ್ಮನವ್ರಿಗೆ ಹೋಗ್ತಾಯಿದ್ದೀನಿ. ಅದು ನಾನು ಸ್ವಂತೂರು ಇದ್ದಂಗೆ. ಎಲ್ಲಿ ಹೋಗ್ತಾಯಿದ್ದೀನಿ ಅಂದರೆ ಮೇಲ್ಕೋಟೆ ಇರೋ ಬಲ್ಗಟ್ಟಕ್ಕೆ ನಿಮಗೆ ಮುಂದೆ ತೋರಿಸ್ತೀನಿ. ಎಲ್ಲ ನಮ್ಮ ನಾಯಿಗೆ ಬಾಯಿ ಹೇಳ್ಕೊಂಡು ಬಾಗ್ಲಾಗ್ತಾಯಿದ್ದೀನಿ. ಬನಶಂಕರಿ ಹೋಗೋಣಂತ ಆಟೋ ಸಿಕ್ತು, ಆಟೋ ತೊಗೊಂಡೆ. ಆಮೇಲೆ ಬನಶಂಕರಿ ಬಂದು ಕೆಂಗೇರಿ ಟಿಕೆಟ್ ತೊಗೊಂಡೆ. ಕೆಂಗೇರಿ ಬೇಕಾದ್ರೆ ವಿಷ್ಣುವರ್ಧನ್ ಸರ್ ಸಮಾಧಿ ಸಿಕ್ತು. ಹಂಗೆ ಅವ್ರ ಕೈ ಮುಕ್ಕೊಂಡು ನಮ್ಮ ಕೆಂಗೇರಿ ಬಂದೆ. ಕೆಂಗೇರಿಯಿಂದ ಮಂಡ್ಯಕ್ಕೆ ಎಷ್ಟು ಗಂಟೆ ಆಯ್ತಾ ಟ್ರೈನ್ ಅಂತ ನೋಡಿದ್ರೆ ಇನ್ನೊಂದು 9 ನಿಮಿಷ ಆಯಿತು. ಆಮೇಲೆ ಟಿಕೆಟ್ ತೊಗೊಂಡು నేను ಕ್ಯಾಚ್ ಮಾಡೋಕ್ಕೆ ಹೋಗ್ತೀನಿ, ಟ್ರೈನೇ ಮೂವ್ ಆಗೋಯ್ತು. ಆಮೇಲೆ ನೆಕ್ಸ್ಟ್ ಗಂಟೆ ಟ್ರೈನ್ ಅಂತ ನೋಡಿದ್ರೆ 8:51ಕ್ಕೆ ಟ್ರೈನ ಬಂದ್ಬಿಡ್ತು. ಆಮೇಲೆ ನೋಡಿ ಹಿಂಗೆ ವ್ಯೂ ಕಾಣ್ತು. ಆಮೇಲೆ ಮಂಡ್ಯಕ್ಕೆ ಬಂದೆ. ಮಂಡ್ಯದಿಂದ ಮೇಲ್ಕೋಟೆ ಟಿಕೆಟ್ ತೊಗೊಂಡೆ. ಮೇಲ್ಕೋಟೆ ನಮ್ಮ ಫ್ರೆಂಡ್ ಬಾ ಅಂತ ಬಂದಿದ್ದ. ಅಲ್ಲಿ ನಾನೇನು ಮಾತಾಡಿದ್ದೀನಿ ಕೇಳಿಸ್ಕೊಳ್ಳಿ. ಈಗ ಜಕ್ಕಳ್ಳಿ ಕರ್ಕೊಂಡು ಬಂದಿದ್ದೇನೆ ನೋಡಿ. ಗಾಡಿ ಬಾ ಅಂದರೆ ಕೀ ಎಲ್ಲ ಬಿಟ್ಬಿಟ್ಟು ಹಿಂಗೂ ಹೊಟ್ಟೆ ಉಡ್ಸಿರಿ ಯಾರಣ್ಣ ಬದುಕ್ತಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಇದೇ ಗೈಸ್ ನಮ್ಮ ಅವ್ವ ಮನೆ ನೋಡಿ ಹೆಂಗೈತೆ. ಯಾರ್ಯಾರು ಚೆನ್ನಾಗೈತೆ ಅಂತಂದ್ರೆ ಕಮೆಂಟ್ ಹಾಕಿ. ಆಮೇಲೆ ನಮ್ಮ ಸೈಡ್ಕೊಂಡು ಬರೋಕೆ ಹೋದ. ಸೈಡ್ಕೊಂಡು ಆಮೇಲೆ ನಮ್ಮ ಹುಡುಗರೆಲ್ಲ ಸಾಯಂಕಾಲ ಆಯ್ತಲ್ಲ, ಹಂಗೈತು ಮೇಲ್ಕೋಟೆ ಜಾತ್ರೆ ನೋಡೋಣ ನಮಗೆಲ್ಲ ಗೊತ್ತಾಗೋಯ್ತು ಅಂತಂದ್ರೆ ಅಂತೀನಿ. ಇನ್ನು ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಂಬಿಡಿ, ಇನ್ನು ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಂಡ್ರೆ. ಆದಷ್ಟು ವಿಡಿಯೋ ಶೇರ್ ಮಾಡಿ ಅಷ್ಟೇ.